ಇನ್ಸ್ಪೈರ್ ಇಂಡಿಯಾ ಪಾಡ್ಕಾಸ್ಟ್ ಕೇಳುಗರಿಗೆ ಸ್ವಾಗತ. G20 ಭಾರತದ ಅಧ್ಯಕ್ಷತೆ ಕುರಿತು ಆರ್ಥಿಕ ವಿಶ್ಲೇಷಕರು, ಹಣಕಾಸು ತಜ್ಞರಾದ ಶರಣ್ ಸಿ ಪಾಟೀಲರ ಸಂವಾದ ಹಿರಿಯ ಪತ್ರಕರ್ತರಾದ BS ನಾರಾಯಣ ಸ್ವಾಮಿಯವರೊಂದಿಗೆ ಈ ಪಾಡ್ಕಾಸ್ಟ್ನಲ್ಲಿ ಕೇಳೋಣ. ಭಾಗ 3. ದೇಶದ 75ನೇ ವರ್ಷಾಚರಣೆ ನಾವು ಇತ್ತೀಚೆಗೆ ಆಚರಿಸಿದ್ವಿ ಸ್ವಾತಂತ್ರ್ಯದ್ದು. ಹೌದು. ಇನ್ನು 25 ವರ್ಷ ಅಂದರೆ 2047ರವರೆಗೆ ಅಮೃತ ಕಾಲ ಅಂತ ಕೇಂದ್ರ ಸರ್ಕಾರ ಅದನ್ನ ಪರಿಕಲ್ಪನೆ ಕೊಟ್ಟು, ಈ 25 ವರ್ಷಗಳಲ್ಲಿ ಎಲ್ಲಾ ವಲಯಗಳಲ್ಲಿ ಭಾರತ ಅಭಿವೃದ್ಧಿ ಹೊಂದಬೇಕು, ಬಲಾಢ್ಯ ರಾಷ್ಟ್ರ ಆಗಬೇಕು ಅನ್ನುವ ಒಂದು ಗುರಿಯನ್ನು ಹಾಕಿಕೊಂಡಿದೆ. ಈ ಸಂದರ್ಭದಲ್ಲಿ ಈ ವರ್ಷ ನಾವು G20 ಅಧ್ಯಕ್ಷತೆ ಅವಧಿ ಭಾರತಕ್ಕೆ ಒಂದು ಅವಕಾಶವಾಗಿ ಸಿಕ್ಕಿದೆ. ಇದರ ಪ್ರಭಾವ ಮತ್ತೆ ಈ ಹಿನ್ನೆಲೆಯಲ್ಲೆಲ್ಲ ಗಮನಿಸಿದ್ರೆ ಯಾವ ರೀತಿ ಭಾರತ ಬೆಳಿಬಹುದು ಅಂತ? ಇದು ಒಂದು ಒಳ್ಳೆ ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಡಿಯಾ ಎಟ್ 100 ಅಂತಲೇ ಹೇಳ್ಬೋದು. ಈಗ ನಾವು ಮೊನ್ನೆ ಸೆಲೆಬ್ರೇಟ್ ಮಾಡಿದ್ದು ಇಂಡಿಯಾ ಎಟ್ 75 ಅಂದರೆ ಅಮೃತ್ ಮಹೋತ್ಸವ, 75 ವರ್ಷ ಸ್ವಾತಂತ್ರ್ಯ ಇದಾದಮೇಲೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಓವರಾಲ್ ಒಂದು ಇಂಡಿಯಾದ ಒಂದು ನ್ಯಾಚುರಲ್ ಗ್ರೋತ್ ಅಂತಲೇ ಹೇಳ್ಬೋದು. ಒಂದು ನಮ್ಮ ದೇಶದಲ್ಲಿ ಮೊದಲನೇದಾಗಿ ಒಂದು ಗ್ರೋತ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ರಿಫಾರ್ಮ್ಸ್ಗಳು ಮಾಡುವಂಥ ಧೈರ್ಯ ಇಟ್ಕೊಳ್ಳುವಂಥ ಸರ್ಕಾರ ಇವತ್ತು ನಮ್ಮ ದೇಶದಲ್ಲಿದೆ. ಅದು 2ನೇ ಟರ್ಮಲ್ಲಿ ಅದು ಕಂಟಿನ್ಯೂ ಆಗ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ಈ ಒಂದು ಓವರಾಲ್ ಇದರಲ್ಲಿ ತಗೊಂಡ್ರೆ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಯಂಗ್ಸ್ಟರ್ಸ್ಗಳು ಅತಿ ಯುವಕರಿರುವಂಥ ದೇಶ ಆಗಿದೆ. ಹಾಗೆ ಇವತ್ತು ಭಾರತ ದೇಶದಲ್ಲಿ ಮಹಿಳೆಯರ ಒಂದು ಎಂಪವರ್ಮೆಂಟ್ ಅಂತ ಹೇಳ್ತೀವಿ, ಸಬಲೀಕರಣ ಅಂತ ಹೇಳ್ತೀವಿ, ಇವತ್ತು ಅದೂ ಸಹ ಅಷ್ಟೇ ವೇಗದಲ್ಲಿ ನಡೀತಾ ಇದೆ. ಮೂರನೇದು ಇಂಪಾರ್ಟೆಂಟ್ ಏನಂತಂದರೆ, ಭಾರತ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಆದಾಯದ ರೀತಿ ಜಾಸ್ತಿ ಆಗ್ತಾ ಇರೋದ್ರಿಂದ ಬಡತನದ ರೇಖೆಯಿಂದ ಕೆಳಗಡೆ ಇರುವಂಥ ಜನಸಂಖ್ಯೆ ಇವತ್ತು ಮಧ್ಯಮ ವರ್ಗಕ್ಕೆ ಬರ್ತಾ ಇದೆ. ಇವತ್ತು ಭಾರತದಲ್ಲಿ ಸುಮಾರು 50ರಿಂದ 55% ಅಷ್ಟು ಮಧ್ಯಮ ವರ್ಗದವರು ಇರ್ತಾ ಇರೋದ್ರಿಂದ ಆಸ್ಪಿರೇಷನ್ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಜಾಸ್ತಿ ಆಗಿದೆ. ಹಾಗೆ ಭಾರತ ದೇಶದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಪ್ರಾಮುಖ್ಯತೆ ನಾವು ಕೊಡ್ತಾ ಇರೋದು ಎಜುಕೇಷನ್, ಶಿಕ್ಷಣಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಆರೋಗ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಹಾಗೆ ಟೆಕ್ನಾಲಜಿ ಮತ್ತು ಡಿಜಿಟಲೈಸೇಷನ್ ಇವೆಲ್ಲನೂ ನೋಡಿದರೆ ಇವತ್ತು ಡಿಜಿಟಲೈಸೇಷನಲ್ಲಿ ಭಾರತ ದೇಶ ಬಂದ್ಬಿಟ್ಟು ಇಡೀ ಪ್ರಪಂಚಕ್ಕೆ ಒಂದು ಗುರುವಾಗಿ ಇವತ್ತು ಎಮರ್ಜ್ ಆಗ್ತಾ ಇದೆ, ವಿಶ್ವಗುರುವಾಗಿ ಬರ್ತಾ ಇದೆ. ಹಾಗಾಗಿ ಈ ಎಲ್ಲ ರೀತಿಯಲ್ಲಿ ನೋಡಿದಾಗಲೂ ಭಾರತ ದೇಶ ಮೊದಲೇನಾಗ್ತಿತ್ತು ಅಂದರೆ, ಬೇರೆ ದೇಶಗಳ ಮೇಲೆ ಒಂದು ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿ ಅವ್ರು ಕೊಡುವ ಸಹಾಯದಗೆ ಮೊರೆ ಹೋಗುವಂಥ ಪರಿಸ್ಥಿತಿಯಿಂದ ಇವತ್ತು ಭಾರತ ದೇಶ ಬೇರೆ ದೇಶಗಳು ಯಾವ್ಯಾವ ಅಂಡರ್ ಡೆವಲಪ್ ನೇಷನ್ಸ್ಗಳಿದೆ ಆ ಎಲ್ಲ ದೇಶಗಳಿಗೆ ಒಬ್ಬ ಹಿರಿಯಣ್ಣನಾಗಿ ಸಹಾಯ ಮಾಡುವಂಥ ಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಗ್ರೋತಲ್ಲಿ ನೋಡೋದಾದರೆ ನೆಕ್ಸ್ಟ್ 10-12 ವರ್ಷಕ್ಕೆ ಆಲ್ರೆಡಿ ನಮ್ಮದು ದೇಶದ GDP ಏನಿದೆ, ಆ GDP ಗ್ರೋತ್ ಇವತ್ತು 3 ಟ್ರಿಲಿಯನಿಂದ ಅದು 6ರಿಂದ 7 ಟ್ರಿಲಿಯನ್ ಆಗ್ತಾ ಇದೆ. ಪ್ರಪಂಚದಲ್ಲಿ 3ನೇ ಬಲಾಢ್ಯ ರಾಷ್ಟ್ರ ಆಗಕ್ಕೆ ಹೋಗ್ತಾ ಇದೆ ನೆಕ್ಸ್ಟ್ 10-12 ವರ್ಷದಲ್ಲಿ. ಸೊ ಹಾಗಾಗಿ ಭಾರತ ದೇಶ ಅನ್ನೋದು ಒಂದು ನ್ಯಾಚುರಲ್ ಗ್ರೋತ್, ಸಹಜ ಅಭಿವೃದ್ಧಿ ಹೊಂದುತ್ತಾ ಒಂದು ಒಳ್ಳೆ ಲೀಡರ್ಶಿಪ್ ಇರೋದ್ರಿಂದ, ಒಂದು ಗ್ರೋತ್ನ ಫೋಕಸ್ಡ್ ಆಗಿ ಕೆಲಸ ಮಾಡುವಂಥ ಲೀಡರ್ಶಿಪ್ ಇರೋದ್ರಿಂದ ಇಡೀ ಇವತ್ತು ಪ್ರಪಂಚದ ಎಲ್ಲ ರಾಷ್ಟ್ರಗಳ ಜೊತೆಗೆ ಒಂದು ಒಳ್ಳೆ ಸಂಬಂಧನ ಮೇಂಟೈನ್ ಮಾಡ್ತಾ ಇವತ್ತು ಭಾರತ ಎಮರ್ಜ್ ಆಗ್ತಾ ಇದೆ. ಈ G20ಯ ಈ ಅಧ್ಯಕ್ಷತಾ ಅವಧಿ ಜಾಗತಿಕವಾಗಿ ಪರಸ್ಪರ ಒಂದು ಆರ್ಥಿಕ ಮತ್ತು ಹಣಕಾಸು ಸಹಕಾರಕ್ಕೆ, ಯಾಕೆಂತಂದರೆ ಈಗ ನೋಡಿ, ನಮ್ಮ ಸಾರ್ಕ್ ಒಕ್ಕೂಟದಲ್ಲೇ ಕೆಲವು ರಾಷ್ಟ್ರಗಳು ತುಂಬಾ ಆರ್ಥಿಕ ಹಿಂಜರಿಕೆಯನ್ನು ಅನುಭವಿಸ್ತಾ ಇದ್ದಾವೆ. ಹೀಗಾಗಿ ಆಗಲೇ ತಾವು ಒಂದು ಒಳ್ಳೆ ಮೆನ್ಷನ್ ಮಾಡಿದ್ರಿ, ಭಾರತದ ಒಂದು ಧ್ಯೇಯ ವಾಕ್ಯವನ್ನು ಕೊಟ್ಟಿದೆ ಇದಕ್ಕೆ, ಒನ್ ಅರ್ತ್, ಒನ್ ಫ್ಯಾಮಿಲಿ ಮತ್ತೆ ಒನ್ ಫ್ಯೂಚರ್ ಅಂತ. ಸೊ ಹೀಗಾಗಿ ಯಾವುದೇ ರಾಷ್ಟ್ರ ಅದು ಹಿಂಜರಿಗಿದ್ರೆ, ಇವತ್ತಿನ ಒಂದು ಪ್ರಪಂಚ ಹೇಗಿದೆ ಅಂದರೆ ಒಂದು ಇಂಟರ್ಲಿಂಕ್ಡ್, ಒಂದು ತೊಂದರೆ ಅನುಭವಿಸ್ತು, ಒಂದು ಎಲ್ಲೋ ಗ್ರೀಸ್ ಒಂದು ಸಾಲದ ಸುಳಿಗೆ ಸಿಲುಕ್ತು ಅಂತಂದರೆ ಅದರ ಒಂದು ಪ್ರಭಾವ ಇಡೀ ಯುರೋಪ್ ಮೇಲೆ ಆಗುತ್ತೆ ಮತ್ತು ಪ್ರಪಂಚದ ಮೇಲೆ ಆಗುತ್ತೆ. ಸೊ ಹೀಗಾಗಿ ಇಡೀ ಜಗತ್ತನ್ನು ಒಂದು ಗ್ರಾಮವಾಗಿ, ಒಂದು ಕುಟುಂಬವಾಗಿ ತಗೊಂಡು ಹೋಗುವ ಒಂದು ಭಾರತದ ಒಂದು ತಾಕತ್ತೇನಿದೆಯಲ್ಲ, ಅದು ಯಾವ ರೀತಿ ಈ ಒಂದು ಅಧ್ಯಕ್ಷತೆ ಅವಧಿಯಲ್ಲಿ ಕಾಣ್ಬೋದು ಅಂತ ಇಡೀ ಜಗತ್ತಿಗೆ. ಖಂಡಿತವಾಗ್ಲೂ ಇದರಲ್ಲಿ ನಮ್ಮ ಒಂದು ಆರ್ಥಿಕವಾಗಿ ತೆಗೆದುಕೊಳ್ಳೋದೇ ಆದರೆ, ಭಾರತ ದೇಶ ಇವತ್ತು ನಾವು ನೋಡುವಂಥ ರೀತಿಯಲ್ಲಿ ಹೇಳೋದೇ ಆದರೆ, ಇವತ್ತು ಅಂಡರ್ ಡೆವಲಪ್ ನೇಷನ್ಸ್ ಡೆಟ್ ಕ್ರೈಸಿಸ್ ಅಂತ ಹೇಳ್ತೀವಿ. ಸಾಲದ ಎಷ್ಟು ಸುಳಿಯಲಿದೆ ಅಂದರೆ ಸುಮಾರು $860 ಬಿಲಿಯನ್ ಅಷ್ಟು ಸಾಲದಲ್ಲಿ ಇವತ್ತು ಅಂಡರ್ ಡೆವಲಪ್ ನೇಷನ್ಸ್ಗಳು ಹೋಗ್ತಾ ಇದೆ. ಇವತ್ತು ಇತ್ತಿತ್ತಲಾಗಿ ನೋಡಿದ್ದೀವಿ, ಭಾಳಷ್ಟು ಕಂಟ್ರಿಗಳು ಇವತ್ತು ಬ್ಯಾಂಕ್ರಪ್ಟ್ ಆಗಿರೋದು ನೋಡ್ತಾ ಇದ್ದೀವಿ, ಚಿಕ್ಕ ಚಿಕ್ಕ ರಾಷ್ಟ್ರಗಳು ಇರ್ಬೋದು. ಹಾಗೆ ಇನ್ನೊಂದು ಕಡೆ ತೆಗೆದುಕೊಳ್ಳೋದೇ ಆದರೆ, ಇವತ್ತು ಯುರೋಪ್ದಲ್ಲಿ ಆಗಿರುವಂಥ ಪರಿಸ್ಥಿತಿ ಏನಾಗಿದೆ, ಇವತ್ತು ರೀಸೆಂಟಾಗಿ ಆಗಿರುವಂಥ ಬ್ರಿಟನಲ್ಲಿ ಆಗಿರುವಂಥ ಒಂದು ಪೊಲಿಟಿಕಲ್ ಚೇಂಜಸ್ಸು ಮೇನ್ ಅದಕ್ಕೆ ಬಂದಿರೋದು ಫೈನಾನ್ಷಿಯಲ್ ಕ್ರೈಸಿಸ್ಸಿಂದ. ಹಾಗೆ ಇವತ್ತು ಯುರೋಪ್ ಮುಂಚೆ ಗ್ರೀಸ್ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು, ಇವತ್ತು ಅಮೆರಿಕದಲ್ಲೂ ಸಹ ಇನ್ಫ್ಲೇಷನ್ 40 ವರ್ಷದಲ್ಲಿ ಆಗದೇ ಇರುವಂಥ ಇನ್ಫ್ಲೇಷನ್ ಹೈನಲ್ಲಿ ಅನುಭವಿಸಿದೆ. ಹಾಗಾಗಿ ರಿಸೆಷನ್ ಆಲ್ರೆಡಿ ಕಾಣಿಸ್ತಾ ಇದೆ. ಬಟ್ ಇಂಥ ಸ್ಥಿತಿನಲ್ಲಿ, ಇದೇ ಒಂದು ಪರಿಸ್ಥಿತಿನಲ್ಲಿ ಭಾರತ ದೇಶ ಇದ್ದರೂ ಸಹ ಭಾರತ ದೇಶ ಹೇಗೆ ಅದನ್ನು ಮುಂದುವರ್ಸ್ಕೊಂಡು, ಅಂದರೆ ಅದನ್ನು ಮ್ಯಾನೇಜ್ ಮಾಡಿತು, ಹೇಗೆ ಅದನ್ನು ಡೆವಲಪ್ ಅಂದರೆ ಒಂದು ಎಂಟೈರ್ ಸಿಚುವೇಶನ್ ಮ್ಯಾನೇಜ್ ಮಾಡಿತು ಅನ್ನೋದು ಇಡೀ ಪ್ರಪಂಚಕ್ಕೆ ಅದನ್ನು
ಹಂಚ್ಕೊಳ್ಳುವಂಥದ್ದು ಈ G20ನಲ್ಲಿ ಆಗುವಂಥದ್ದು. ಯಾಕಂದ್ರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ಪೊಲಿಟಿಕಲ್ ಸಪೋರ್ಟ್ ಮಾಡಿದಾಗ ಆ ರಾಷ್ಟ್ರದ ಅಭಿವೃದ್ಧಿಯು ಈ ರಾಷ್ಟ್ರಕ್ಕೆ ಅದು ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಹಾಗೆ ಈ G20 ಅನ್ನೋದು ಒಂದು ಯೂನಿಯನ್ ಥರ, ಅಂದ್ರೆ ಓವರಾಲ್ ಇವತ್ತು ನಾನು ಚೆನ್ನಾಗಿರ್ಬೇಕು ಅಂದ್ರೆ ಪಕ್ಕದವರು ಚೆನ್ನಾಗಿರ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇರೋದ್ರಿಂದ ಆರ್ಥಿಕವಾಗಿ ಇದು ಇಂಟರ್ಲಿಂಕ್ ಆಗಿರೋದ್ರಿಂದ, ಯಾಕಂದ್ರೆ ಟ್ರೇಡ್ಸ್ಗಳಾಗತ್ತೆ. ಇವತ್ತು ಭಾರತ ದೇಶ ಯಾವುದೇ ಒಂದು ಪ್ರಾಡಕ್ಟ್ ಇವತ್ತು ನೋಡಿ, ಇವತ್ತು ಪೇಪರ್ ಅಲ್ಲಿ ಬೆಳಗ್ಗೆ ಓದ್ತಾ ಇರ್ಬೇಕಾದ್ರೆ ಆಪಲ್ ಫೋನ್ ಆಲ್ಮೋಸ್ಟ್ 20,000 ಕೋಟಿಯಷ್ಟು ಆಪಲ್ ಫೋನ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಭಾರತ. ಇಮ್ಯಾಜಿನ್ ಮಾಡಿ, ಆ ಒಂದು ಜಗತ್ತಲ್ಲೇ ಮೊಬೈಲ್ ಹಬ್ ಆಗ್ತಾ ಇದೆ, ಹಬ್ ಆಗ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಹಬ್. ಅದನ್ನ ಕನ್ಸ್ಯೂಮ್ ಮಾಡುವಂತ ರಾಷ್ಟ್ರ ಅಮೆರಿಕ ಇವತ್ತು ಬೈ ಮಾಡುವಂತ ಕೆಪಾಸಿಟಿ ಇಲ್ಲ ಅಂದ್ರೆ ಅದು ಭಾರತ ದೇಶಕ್ಕೂ ನಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ಇಡೀ ಪ್ರಪಂಚ ಅನ್ನೋದು ಒಂದು ಫ್ಯಾಮಿಲಿ ತರ ಅಂತ ಕ್ರಿಯೇಟ್ ಮಾಡಿದಾಗ, ನಮ್ಮೊಂದು ಫ್ಯಾಮಿಲಿನಲ್ಲಿ ನಾನು ಮಾತ್ರ ಚೆನ್ನಾಗಿದ್ದೀನ, 2 ಫ್ಯಾಮಿಲಿ ಮೆಂಬರ್ಸ್ ಚೆನ್ನಾಗಿಲ್ಲ ಅಂದ್ರೆ ನಾನು ಆಗ ಆರಾಮಾಗಿರಕ್ಕಲ್ಲ. ಹಾಗೇನೆ ಪ್ರಪಂಚನ ಒಂದು ಫ್ಯಾಮಿಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಭಾರತ ದೇಶ ನೋಡ್ತಾ ಇರ್ಬೇಕಾದ್ರೆ ಆರ್ಥಿಕವಾಗಿ ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವಾಗ. ಕಳೆದ 8 ವರ್ಷಗಳಲ್ಲಿ FDIಗೆ ಅಂದ್ರೆ ವಿದೇಶಿ ನೇರ ಹೂಡಿಕೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ಕೊಡ್ತು. ಹೌದು. ಹಲವು ವಲಯಗಳಲ್ಲಿ ಏನೊಂದು ಮಿತಿ ಹಾಕಿದ್ರು, ಫಾರ್ ಎಕ್ಸಾಂಪಲ್ ರಕ್ಷಣೆ ಇರಬಹುದು, ಹೌದು. ಆ ಮಿತಿಯನ್ನ ಗರಿಷ್ಠ ಇನ್ನು ವಿಸ್ತರಿಸಿ FDIಗೆ ಏನೇನ್ ಬೇಕು, ಇಲ್ಲಿನ ಉದ್ಯಮ ವಾತಾವರಣ ನಿರ್ಮಾಣ ಮಾಡೋದಿರಬಹುದು, ಒಂದು ಕಾನೂನು ಸುಧಾರಣೆ ಮಾಡೋದಿರಬಹುದು, ಇತ್ಯಾದಿಗಳನ್ನೆಲ್ಲ ತಂದ್ರು. ಮತ್ತೆ ದಾಖಲೆ ಪ್ರಮಾಣದ FDI ಭಾರತಕ್ಕೆ ಬರ್ತಾ ಇದೆ. ಹೌದು. ಈ G20 ಪರಸ್ಪರ ಆರ್ಥಿಕ ಮತ್ತೆ ಹಣಕಾಸು ಸಹಕಾರದ ಒಂದು ವೇದಿಕೆ ಆಗಿರೋದ್ರಿಂದ ಈ FDIಗಳ ಒಂದು ಈ ಸೋರ್ಸ್ ಅನ್ನ ಹೆಚ್ಚಿಸೋ ದೃಷ್ಟಿ ಮತ್ತೆ ಅವುಗಳ ಪೂರೈಕೆ ವನ್ನ ಹೆಚ್ಚಿಸೋ ದೃಷ್ಟಿಯಿಂದ ಈ G20 ಯಾವ ರೀತಿ ಕೆಲಸ ಮಾಡಬಲ್ಲದು ಅಂತ. ಮೊಟ್ಟ ಮೊದಲನೇದಾಗಿ ಯಾವುದೇ ಒಂದು ರಾಷ್ಟ್ರ ಇವತ್ತು ಯಾವುದೇ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳಂತ ಬಂದಾಗ ಅವರು ಯಾವುದೇ ಒಂದು ಪ್ರಪಂಚದಲ್ಲಿ ಅವರಿಗೆ ಎಲ್ಲಿ ಲಾಭವನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಎಲ್ಲಿ ಅವರಿಗೆ ಅವಕಾಶ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು, ಅಂದರೆ ಅವ್ರ ಉದ್ಯೋಗನ ಅವಕಾಶಗಳನ್ನ ಕ್ರಿಯೇಟ್ ಮಾಡುವಂಥ ಅವಕಾಶ ಇರುತ್ತೆ, ಅಂಥ ರಾಷ್ಟ್ರಗಳನ್ನ ಹುಡ್ಕೊಂಡು ಹೋಗುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಸೊ ಈ G20ಗಳ ದೇಶಗಳ ಮಧ್ಯೆ ಆಗ್ತಾ ಇರುವಂಥ ಈ ಒಂದು ಮೀಟಿಂಗ್ಸ್ಗಳು ಏನಿದೆ, ಬೈಲ್ಯಾಟ್ರಲ್ ಅಥವಾ ಮಲ್ಟಿಲ್ಯಾಟ್ರಲ್ ಮೀಟಿಂಗ್ಸ್ಗಳು ಏನಾಗ್ತದೆ, ಇದರಲ್ಲಿ ಪ್ರತಿಯೊಂದು ದೇಶ ಅವ್ರದ್ದೇ ಆದಂಥ ಕೆಲವೊಂದು ಅಗ್ರಿಮೆಂಟ್ಗಳನ್ನ ಮಾಡ್ಕೊಳ್ಳೋಂಥ ಅವಕಾಶ ಇದರಲ್ಲಿ ಅವರಿಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಇಂಥ ಒಂದು ಅವಕಾಶ ಇವತ್ತು ಪ್ರಪಂಚದಲ್ಲಿ ಇವತ್ತು ಜಪಾನ್ ಇರ್ಬೋದು, ಎಕ್ಸಾಂಪಲ್ ಜಪಾನ್ ಅಂತ ತೆಗೆದುಕೊಳ್ಳೋದಾದ್ರೆ ಅವರ ರಾಷ್ಟ್ರದಲ್ಲಿ ಇವತ್ತು ಸಂಪದ್ಭರಿತವಾದ ಜಪಾನ್ಗೆ ಅವ್ರ ರಾಷ್ಟ್ರದಲ್ಲಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಹೂಡಿಕೆಗೆ ಅವಕಾಶಗಳಿಲ್ಲ. ಬಟ್ ಅದೇ ಜಪಾನ್ ಇವತ್ತು ಭಾರತ ಅಂತ ದೇಶ ಅವ್ರ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಅದು ಜಪಾನ್ಗೂ ಹೆಲ್ಪ್ ಆಗುತ್ತೆ. ಭಾರತ ದೇಶಕ್ಕೆ ಏನು ಅಡ್ವಾಂಟೇಜ್ ಅಂದರೆ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ, ಕಡಿಮೆ ಬಡ್ಡಿ ದರದಲ್ಲಿ ನಮಗೆ ಇವತ್ತು ಹಣ ಸಿಗುವಂಥ ಒಂದು ಡೆವಲಪ್ಮೆಂಟಿಗೆ ಉಪಯೋಗಿಸುವಂಥ ಒಂದು ಇವತ್ತು ಅವಕಾಶ ಸಿಗ್ತಾ ಇದೆ. ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ G20ನಲ್ಲಿ ಏನಂದರೆ ಬಲಾಢ್ಯ ರಾಷ್ಟ್ರಗಳು, ಯಾವ್ಯಾವ ಫೈನಾನ್ಷಿಯಲಿ ರಿಸರ್ವ್ ಇರುವಂಥ ದೇಶಗಳು ಅಂಡರ್ ಡೆವಲಪ್ ಮತ್ತು ಎಮರ್ಜಿಂಗ್ ಮಾರ್ಕೆಟ್ಗಳಲ್ಲಿ ಹೂಡಿಕೆ ಮಾಡೋಕ್ಕೆ ಇದೊಂದು ಒಳ್ಳೆ ಅವಕಾಶ ತಂದು ಕೊಡುವಂಥ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಮತ್ತೆ ಈ ಕೇಂದ್ರೀಯ ಬ್ಯಾಂಕ್ಗಳು ಹಣಕಾಸು ಸುಧಾರಣೆ ಇರಬಹುದು ಮತ್ತೆ ಒಟ್ಟಾರೆ ಡಿಜಿಟಲ್ ಆರ್ಥಿಕತೆ ಇರಬಹುದು, ಇದನ್ನ ನಿಯಂತ್ರಿಸೋದ್ರಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸ್ತಾ ಇದ್ದಾವೆ. ಮತ್ತೆ ಸೆಂಟ್ರಲ್ ಬ್ಯಾಂಕ್ದೇ ಗಮನವನ್ನು ಇಟ್ಟುಕೊಂಡು ಇವತ್ತು ಮಂಗಳವಾರ ಬೆಂಗಳೂರಿನಲ್ಲಿ ಸಭೆ ಶುರುವಾಗಿದೆ. ಈ ಸೆಂಟ್ರಲ್ ಬ್ಯಾಂಕ್ಗಳ ಪಾತ್ರ ಏನಿರುತ್ತೆ ತಾವು ಈಗ ಮಾತಾಡಿದ ವಿಷಯಗಳಲ್ಲಿ, ಮತ್ತೆ ಈ G20 ಏನು ಗುರಿಗಳಿದಾವೆ ಅದನ್ನ ತಲುಪೋದ್ರಲ್ಲಿ ಇವು ಹೇಗೆ ನೆರವಾಗ್ತವೆ ಈ ಸುಧಾರಣಾ ಕ್ರಮಗಳು ಸೆಂಟ್ರಲ್ ಬ್ಯಾಂಕ್ ಅಂತ? ಪ್ರತಿಯೊಂದು ದೇಶದಲ್ಲಿ ಸೆಂಟ್ರಲ್ ಬ್ಯಾಂಕ್ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್, ಅಲ್ಲಿರುವಂಥ ಮಾನಿಟರಿ ಪಾಲಿಸಿಗಳನ್ನ ಮಾಡೋಕ್ಕೆ ಅದು ಸಹಾಯ ಮಾಡುತ್ತೆ. ಹಾಗೆ ಈ G20ನಲ್ಲಿ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಒಂದು ಏನು ಒಂದು ಮೀಟಿಂಗ್ ಆಗ್ತಾ ಇದೆ, ಅವ್ರದ್ದೇ ಆದಂಥ ಐಡಿಯಾಸ್ ಆಫ್ ಎಕ್ಸ್ಚೇಂಜ್ ಆಗ್ತಾ ಇದೆ. ಇದರಲ್ಲಿ 2 ಥರ ಇದೆ. ಒಂದು, ಹೇಗೆ ಟೆಕ್ನಾಲಜಿನ ಡೆವಲಪ್ ಮಾಡ್ಕೋಬಹುದು ಅನ್ನೋದು. ಯಾಕಂದರೆ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಟೆಕ್ನಾಲಜಿ ಅದರದ್ದೇ ಆದಂಥ ಒಂದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಎರಡನೇದು ಇಂಪಾರ್ಟೆಂಟ್ ಅಂದರೆ 2 ರಾಷ್ಟ್ರಗಳ ಮಧ್ಯೆ ಇರುವಂಥ ಟ್ಯಾಕ್ಸೇಷನ್ ಹೇಗಿದೆ. ಯಾಕಂದರೆ ಟ್ಯಾಕ್ಸೇಷನ್ ಟ್ರೀಟಿ ಅಂತ ನಾವು ಹೇಳ್ತೀವಿ. ಸಪೋಸ್ ಅಮೆರಿಕದಲ್ಲಿರುವಂಥ ಒಬ್ಬ ಹೂಡಿಕೆದಾರ ಭಾರತ ಬಂದಾಗ ಭಾರತದಲ್ಲಿ ಅವನ ಮೇಲೆ ಯಾವ ಥರ ಟ್ಯಾಕ್ಸೇಷನ್ ಅಪ್ಲಿಕೇಬಲ್ ಆಗುತ್ತೆ. ಯಾಕಂದರೆ ಎಷ್ಟೊಂದು ದೇಶಗಳು ಒಂದು ರಾಷ್ಟ್ರದ ಜನರು ಇನ್ನೊಂದು ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಆಗುವಂಥ ಟ್ಯಾಕ್ಸೇಷನ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದ್ರ ಬಗ್ಗೆನೂ ಇದರಲ್ಲಿ ಬಹಳಷ್ಟಿದೆ. ಮೂರನೇದು ಇಂಪಾರ್ಟೆಂಟ್ ಏನಂತಂದರೆ ಈ ಸೆಂಟ್ರಲ್ ಬ್ಯಾಂಕ್ಗಳಲ್ಲಿ ಇಂಟ್ರೆಸ್ಟ್ ರೇಟ್ ಬಗ್ಗೆ, ಸ್ಪೆಷಲಿ ಇವತ್ತು ಒಂದು ರಾಷ್ಟ್ರಗಳಲ್ಲಿ ಇನ್ನೊಂದು ರಾಷ್ಟ್ರಗಳಲ್ಲಿ ಇಂಟ್ರೆಸ್ಟ್ ರೇಟ್ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಒಂದಷ್ಟು ಕಾಮನ್ ಪಾಲಿಸಿಗಳನ್ನ ಕ್ರಿಯೇಟ್ ಮಾಡಿ ಓವರಾಲ್ ಟ್ರಾನ್ಸಿಷನ್ ಪೀರಿಯಡ್ ಅಂದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಆಗುವಂಥ ಟ್ರಾನ್ಸಾಕ್ಷನ್ಸ್ಗಳು ಏನಿರುತ್ತೆ ಅದ್ರ ಮೇಲೆ ಒಂದು ನಿಗಾ ಇಡೋಕ್ಕೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಮಿಸ್ಯೂಸ್ ಆಫ್ ಫಂಡ್ಸ್ ಅಂತ ಹೇಳ್ತೀವಿ. ಅಂದರೆ ಕೆಲವೊಂದು ರಾಷ್ಟ್ರಗಳಲ್ಲಿ ಯಾವ ಥರ ಫಂಡ್ಗಳು ಈ ಟೆರ್ರಿಸಮ್ ಆ್ಯಕ್ಟಿವಿಟಿಗಳಿಗೆ, ಇಲ್ಲಿಗಲ್ ಆ್ಯಕ್ಟಿವಿಟಿಗಳಿಗೆ ಹೋಗುವಂಥದ್ದು ಅಥವಾ ವರ್ಲ್ಡ್ಗೆ ಒಂದು ಮಾರಕವಾಗಿರುವಂಥ ಆ್ಯಕ್ಟಿವಿಟಿಗಳಿಗೆ ಏನಾದರೂ ಹೋಗ್ತಾ ಇದೆ ಅನ್ನೋದು ಈ ಸೆಂಟ್ರಲ್ ಬ್ಯಾಂಕ್ಗಳು ಮಾನಿಟರ್ ಮಾಡುವಂಥ ಒಂದು ಇವತ್ತು ಅವಕಾಶ ಇದೆ. ಹಾಗಾಗಿ ಈ ಒಂದು ಇದ್ರ ಮಹತ್ವ ಏನಂತಂದರೆ ಪ್ರತಿಯೊಂದು ಸೆಂಟ್ರಲ್ ಬ್ಯಾಂಕ್ ಅಂದರೆ ನಾವೇನು ಹೇಳ್ತೀವಿ ಕೇಂದ್ರೀಯ ಬ್ಯಾಂಕ್ಗಳಂತ ಹೇಳ್ತೀವಿ. ಈ ಕೇಂದ್ರೀಯ ಬ್ಯಾಂಕ್ಗಳದ್ದು ಅದರದ್ದೇ ಆದಂಥ ಒಂದು ಮೂಲಭೂತ ಇದೆ. ಇವಾಗ ಡಿಸ್ರಪ್ಷನ್ಸ್ಗಳು ಬರ್ತಾ ಇದೆ, ಇತ್ತಿತ್ತಲಾಗಿ ಬಂದಿರುವಂಥ ಕೆಲವೊಂದು ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆನೂ ಇದ್ರದ್ದು ಇಂಪ್ಯಾಕ್ಟ್ ಹೇಗೆ ಸೆಂಟ್ರಲ್ ಬ್ಯಾಂಕ್ಗಳ ಮೇಲೆ ಆಗ್ತದೆ ಅನ್ನೋದ್ರ ಬಗ್ಗೆನೂ ಇಲ್ಲಿ ಡಿಸ್ಕಷನ್ ಆಗಕ್ಕೆ ಹೋಗ್ತಾ ಇದೆ. ಈ G20 ಹಣಕಾಸು ವಿಷಯದಲ್ಲಿರಬಹುದು, ಆರ್ಥಿಕತೆ ವಿಷಯದಲ್ಲಿರಬಹುದು, ಈ ಕೈಗೊಳ್ಳಲಾದ ಈ ಕ್ರಮಗಳಿಂದ
ಭವಿಷ್ಯದಲ್ಲಿ ಯುವ ಜನರಿಗೆ ಯಾವ್ಯಾವ ಥರ ಅವಕಾಶಗಳು ತೆರೆದುಕೊಳ್ತವೆ? ಖಂಡಿತವಾಗ್ಲೂ ಇದು ಒಂದು ಗ್ರೇಟ್ ಅಪರ್ಚುನಿಟಿ ಅಂತಲೇ ಹೇಳ್ಬೋದು. ಒಳ್ಳೆ ಅವಕಾಶ ತಂದುಕೊಡುವಂಥದ್ದಿದೆ. ಯಾಕಂತಂದರೆ ಈ G20 ಇವತ್ತು ಏನು ಭಾರತ ದೇಶ ಒಂದು ಎಮರ್ಜಿಂಗ್ ಆಗಿ ಬೆಳೀತಾ ಇದೆ. ಇವತ್ತು ಭಾರತ ದೇಶ ಆಲ್ಮೋಸ್ಟ್ 140 ಕೋಟಿ ಜನಸಂಖ್ಯೆ ಇರುವಂಥ ದೇಶ ಇದೆ. ಅದರಲ್ಲಿ ಯುವಕರು ಇರುವಂಥ ದೇಶಗಳಿರೋದ್ರಿಂದ ಇಂಥ ಒಂದು ಅವಕಾಶ ಬರೀ ಇಲ್ಲಿವರೆಗೆ ನಮ್ಮ ಯುವಕರು ಯೋಚನೆ ಮಾಡ್ತಾ ಇರುವಂಥ ರಾಷ್ಟ್ರ ಬಂದ್ಬಿಟ್ಟು ಅಮೆರಿಕ ಇರ್ಬೋದು, ಯುರೋಪ್ ಇರ್ಬೋದು. ಬಟ್ ಇವಾಗ ಈ ಒಂದು ಅವಕಾಶದಿಂದ ಉಳಿದಿರುವಂಥ ದೇಶಗಳಿಗೂ ನಮ್ಮ ಭಾರತದ ಯುವಕರುಗಳು ಮತ್ತು ಉದ್ಯೋಗದಿಂದ ಆಗಿರ್ಬೋದು, ಅಥವಾ ಬಿಸ್ನೆಸ್ ಅಪರ್ಚುನಿಟಿ ಆಗಿರ್ಬೋದು, ಅಥವಾ ಟ್ರೇಡಿಂಗ್ ಅಪರ್ಚುನಿಟಿ, ಇಂಟರ್ನ್ಯಾಷನಲ್ ಟ್ರೇಡ್ ಅಪರ್ಚುನಿಟಿಗೆ ಇದು ಒಂದು ಒಳ್ಳೆ ಅವಕಾಶ ತಂದುಕೊಡುವಂಥದ್ದು. ಹಾಗೆ ಇದರಿಂದ ಆಗುವಂಥ ಒಂದು ದೊಡ್ಡ ಬದಲಾವಣೆಯನ್ನು ನನಗೆ ತಿಳಿದ ಮಟ್ಟಿಗೆ ಅಂದರೆ ಒಂದು ಪರ್ ಕ್ಯಾಪಿಟಲ್ ಇನ್ಕಮ್ ಆದಾಯದ ರೀತಿ ಜಾಸ್ತಿ ಆಗ್ತಾ ಇರೋದ್ರಿಂದ ನ್ಯಾಚುರಲಿ ಅದು ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಅದು ಸಹಾಯ ಆಗಕ್ಕೆ ಹೋಗ್ತಾ ಇದೆ ಅಂತ ಅನ್ಬೋದು. ಧನ್ಯವಾದಗಳು ಸರ್. ಇಲ್ಲಿಯವರೆಗೆ G20 ಕುರಿತಂತೆ ವಿವಿಧ ವಲಯಗಳಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಆಗುತ್ತೆ ಮತ್ತು ಭಾರತದ ಒಂದು ವಿಶ್ವಗುರು ಹಾದಿಯಲ್ಲಿ ಈ ಒಂದು ಅವಕಾಶ ಎಷ್ಟರ ಮಟ್ಟಿಗೆ ಮಹತ್ವದ್ದಾಗಿದೆ ಅನ್ನುವುದರ ಕುರಿತು ಬಹಳಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ರೆಗ್ಯುಲರ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು. Mutual fund investments are subject to market risks. Read all scheme-related documents carefully.